ಎಲ್ಲ ಅಪ್ಪನೇ ಮಾಡಿಸಿರ್ತಾರೆ. ಎಲ್ಲರೂ ಮಾತು ಕೇಳದೆ ಡ್ರೈವಿಂಗ್ ಸ್ಕೂಲ್ ಹೋದ್ರು ಅನ್ನೋ ಕಾರಣಕ್ಕೆ ಹಿಂಗೆಲ್ಲ ಮಾಡೋದ? ಎಷ್ಟೇ ದ್ವೇಷ ಇದ್ರೂ ಹೆಂಡತಿಗೆ ಈ ಥರ ಆಕ್ಸಿಡೆಂಟ್ ಮಾಡಿಸ್ತಾರ? ಅದೇ ನೋಡಿ, ಈ ಮಟ್ಟಕ್ಕೂ ಇಳಿತಾರೆ. ಇದನ್ನಂತೂ ನಾನು ಪ್ರಶ್ನೆ ಮಾಡದೆ ಸುಮ್ಮನಿರಲ್ಲ. ಛೇ, ಅದು ಯಾವಾಗ ಅವ್ರಿಗೆ ಬುದ್ಧಿ ಬರುತ್ತೋ. ಹಲೋ. ಏನ್ ಡಾಕ್ಟ್ರೇ, ಹೇಗಿದ್ದೀರಿ? ಹೇಗಿದ್ದಾರೆ ನಿಮ್ಮಮ್ಮ ಆಸ್ಪತ್ರೆ ಬೆಡ್ ಮೇಲೆ ಮಲಗಿರೋದನ್ನ ನೋಡೋಕೆ ಹೇಗಿದೆ? ನಮ್ಮ ಕಡೆಯಿಂದ ಒಂದು ಸಣ್ಣ ಟ್ರೈಲರ್ ಬಿಟ್ವಿ, ಚೆನ್ನಾಗಿತ್ತಾ? ವಿಷಯ ಏನು ಅಂತ ಸರಿಯಾಗಿ ಹೇಳಿ. ಪಾಪ ನಿಮ್ಮಮ್ಮ ಇವತ್ತು ಸಾಯೋದ್ರಿಂದ ಎಷ್ಟು ಮಿಸ್ ಅಲ್ವಾ? ನಮ್ಮ ಡ್ರೈವರು ಸ್ವಲ್ಪ ಕರುಣೆ ತೋರಿಸಿ ಕೈ ಮುಳೆ ಮಾತ್ರ ಮುರಿದಿದ್ದಾನೆ. ನೋಡಿದ್ಯಾ ಎಷ್ಟು ನಾಜುಕಾಗಿ ಆಕ್ಸಿಡೆಂಟ್ ಮಾಡಿದೀವಿ ಅಂತ? ಅಂದ್ರೆ ಅಮ್ಮನ್ಗೆ ಆಕ್ಸಿಡೆಂಟ್ ಮಾಡಿಸಿದ್ ನೀವ? ಎಸ್ ಮೈ ಡಿಯರ್ ಡಾಕ್ಟರ್, ನಾವೇ. ತಪ್ಪು ಮಾಡಿದ್ರಿ, ತುಂಬಾ ದೊಡ್ಡ ತಪ್ಪು ಮಾಡಿದ್ರಿ. ನಮ್ಮ ಹುಡುಗರ ಮೇಲೆ ಕೈ ಮಾಡ್ದಲ್ಲ, ಅಕ್ಸರಿನಾ? ಇದು ಅದಕ್ಕೆ ಸಿಗ್ತಿರೋ ರಿಟರ್ನ್ ಗಿಫ್ಟು. ಮೊದಲು ನಾವು ಹೇಳಿದ ಜಾಗಕ್ಕೆ ಈಗಲೇ ಒಟ್ಟು ಬಾ. ಫ್ಯಾಮಿಲಿ ತಂಟೆಗೆ ಬರಬೇಡಿ ಅಂತ ಹೇಳಿದ್ದಲ್ವಾ ನಿಮಗೆ? ಸಾಕು ಸುಮ್ಮನಿರಿ ಡಾಕ್ಟ್ರೆ. ನಿಮ್ಮ ಮನೆಯಲ್ಲಿ ಬೇರೆಯವ್ರಿಗೇನು ತೊಂದರೆ ಆಗಬಾರ್ದು ಅಂದರೆ ನಾನು ಹೇಳ್ದಷ್ಟು ಮಾಡು. ನನ್ನ ಕೈಯಲ್ಲಿ ನಿಮ್ಮ ಫ್ಯಾಮಿಲಿ ಫೋಟೋ ಇದೆ. ಈ ಫೋಟೋದಲ್ಲಿರೋರು ಯಾರು ಉಳ್ಕೋತಾರೆ, ಯಾರು ಹೋಗ್ತಾರೆ ಗೊತ್ತಿಲ್ಲ. ಆದರೆ ಒಂದಿನ ಈ ಫೋಟೋದಲ್ಲಿ ನೀನೊಬ್ಬನೇ ನಿಂತಿರ್ತೀಯ. ಅದಾಗಬಾರ್ದು ಅಂತಿದ್ರೆ ಹೇಳ್ದಷ್ಟು ಮಾಡು. ಏನಾಯ್ತು ಸರ್? ಇದನ್ನೆಲ್ಲ ಯಾರು ಮಾಡಿದ್ದು? ಇನ್ಯಾರು? ಅಲ್ಲಿ ಲೋನ್ ಕೊಟ್ಟಿದ್ದು ರಾಕ್ಷಸ. ನಮ್ಗೆ ಸ್ವಲ್ಪ ಕೆಲಸ ಇದೆ, ನೀವು ಹುಷಾರು ಒಂದು ಬರ್ತೀರಾ? ಬಿ ಕೇರ್ಫುಲ್ ಸರ್. ಅಲ್ಲ, ನೀವೆಲ್ಲರೂ ಮನುಷ್ಯರ ರಾಕ್ಷಸರ? ಯಾಕೆ ಹೀಗೆ ಮಾಡಿದ್ರಿ? ಸಾಲ ಇರೋದು ನನ್ನ ಮೇಲೆ, ನಾನು ತೀರಿಸ್ತೀನಿ ಅಂತ ಹೇಳಿದೆ ತಾನೇ? ನನ್ನ ಫ್ಯಾಮಿಲಿ ತಂಟೆಗೆ ಬರಬೇಡಿ. ಏಯ್, ವಾಯ್ಸ್ ಕಮ್ಮಿ ಮಾಡು. ನೀನು ನಮ್ಮ ತಂಟೆಗೆ ಬರ್ದೇ ಇದ್ದಿದ್ರೆ ನಾವು ನಿಮ್ಮ ವಿಷಯಕ್ಕೆ ಬರ್ತಾ ಇರಲಿಲ್ಲ. ಕೇಳಕ್ಕೋಕೆ ಮುಂಚೆ ಎದುರುಗಡೆ ಯಾರಿದ್ದಾರೆ ಅಂತ ನೋಡಬೇಕಾಗಿತ್ತು. ನನ್ನ ಜೊತೆ ಜಾಸ್ತಿ ಹಾರಾಟ ಮಾಡೋಕೆ ಹೋದ್ರೆ ನಿಮ್ಮ ಮನೆಯವ್ರಿಗೆ ಒಬ್ಬೊಬ್ಬರು ನನ್ನ ಗತಿ ಕಾಣಿಸ್ತೀವಿ. ಶಾಂಪಲ್ ನೀನೇ ನೋಡಿದೆಯಲ್ಲ. ನಿಮ್ಮ ತಾಯಿನ ಮುಗಿಸೋದಕ್ಕೆ ನನಗೇನು ಹೆಚ್ಚೊತ್ತಿನ ಕೆಲಸ ಆಗಿರಲಿಲ್ಲ. ಇಷ್ಟಕ್ಕೆ ಬಿಟ್ಟಿದ್ದೀವಿ. ಬೇಗ ಸಾಲ ತೀರಿಸ್ತಿಲ್ಲ ಅಂದರೆ ಮುಂದಾಗ ಅನಾಹುತನ ನಾವು ತಡೆಯೋಕ್ಕಾಗಲ್ಲ. ನನ್ನ ತಾಯಿನೇ ಮುಗಿಸ್ತೀಯ ನಿನ್ನ? ಹೇಯ್, ನನ್ನ ಮೈ ಮುಟ್ಟಿದ್ರೆ ನಿನಗೆ ಕಷ್ಟ. ಮೊದಲು ಸಾಲ ತೀರಿಸು. ಮೇಡಮು ತುಂಬ ಕೋಪ ಮಾಡ್ಕೊಂಡಿದ್ದಾರೆ. ಯಾರೇ ನಿಮ್ಮ ಮೇಡಮು? ಅವತ್ತಿಂದ ನೋಡ್ತಾ ಇದ್ದೀನಿ, ಮಾತಾಡ್ತಿದ್ರೆ ಮೇಡಮ್ 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 ಅಂತೀರಾ? ಎಲ್ರಿದ್ದಾರೆ ಅವರು? ನಾನು ಈಗ ಅವ್ರ ಹತ್ರ ಮಾತಾಡಬೇಕು. ಓಹೋ, ಮೇಡಮ್ ಹತ್ರ ಮಾತಾಡೋ ಮಟ್ಟಕ್ಕೆ ಬಂದ್ಬಿಟ್ಯಾ? ಹಾಗೆಲ್ಲ ನಿನ್ನಂಥವ್ರ ಹತ್ರ ಮಾತಾಡಲ್ಲ ಅವರು. ನಾನು ನಿಮ್ಮ ಮೇಡಮ್ ಹತ್ರ ಮಾತಾಡಬೇಕು. ಅವ್ರು ಯಾಕೆ ಇಷ್ಟೊಂದು ಟಾರ್ಚರ್ ಕೊಡ್ತಿದ್ರೆ ಅಂತ ಕೇಳಲೇಬೇಕು. ಅವ್ರಿಗೆ ಈಗಲೇ ಫೋನ್ ಮಾಡಿ ಅವ್ರ ಹತ್ರ ಎಲ್ಲ ಕೇಳಬೇಕು. ಓಕೆ, ನನ್ನ ಹತ್ರ ಮಾತಾಡ್ದಂಗೆ ಅವ್ರ ಹತ್ರ ಮಾತಾಡಕ್ಕೆ ಹೋಗ್ಬೇಡ. ನಿನ್ನ ಕತೆನೇ ಮುಗಿಯುತ್ತೆ. ಮೇಡಮ್ ನಮಸ್ಕಾರ. ಮೇಡಮ್, ಡಾಕ್ಟರ್ ಕರುಣ ಅವರು ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಒಂದು ನಿಮಿಷ ಕೊಡಲಾ ಮೇಡಮ್? ಹಲೋ, ನೀವು ಯಾರು ಅಂತ ನಂಗೆ ಗೊತ್ತಿಲ್ಲ. ನಿಮ್ಮ ಹತ್ರ ಸಾಲ ಇಸ್ಕೊಂಡಿದ್ದೀನಿ, ಖಂಡಿತವಾಗ್ಲೂ ತೀರಿಸ್ತೀನಿ, ಮೋಸ ಮಾಡಲ್ಲ. ಬಟ್ ನೀವು ನನ್ನ ಫ್ಯಾಮಿಲಿ ತಂಟೆಗೆ ಹೋದ್ರೆ ಸರಿ ಇರಲ್ಲ. ಮೇಡಮ್ ಹತ್ರ ಹಿಂಗೆ ಮಾತಾಡೋದು? ಮೇಡಮ್ ಸಾರಿ ಮೇಡಮ್, ಅವ್ರು ಹಿಂಗೆ ಮಾತಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಸಾರಿ ಮೇಡಮ್. ಕೇಳಿಸ್ಕೋ, ಅವನಿಗೂ ಕೇಳಿಸು. ಸರಿ ಮೇಡಮ್. ಒಂದು ತಗೊಂಡಿರೋ ದುಡ್ಡನ್ನ ತೀರ್ಸು, ಇಲ್ಲದೆ ಇದ್ರೆ ಆಸ್ಪತ್ರೆನ ಬರೆದು ಕೊಡು. ಬದುಕೋದಕ್ಕೆ ಜೀವ ಬೇಕು, ಇಲ್ಲ ಇರೋದಕ್ಕೆ ಜಾಗ ಬೇಕು. ಆಯ್ಕೆ ನಿನಗ್ ಬಿಟ್ಟಿರೋದು. ಕರ್ಣ, ನಾನು ಇದನ್ನೆಲ್ಲ ದುಡ್ಡಿಗೋಸ್ಕರ ಮಾಡ್ತಾ ಇದ್ದೀನಿ ಅನ್ಕೊಂಡಿದ್ಯಾ? ನನಗ್ ಬೇಕಾಗಿರೋದು ದುಡ್ಡಲ್ಲ, ನಿನ್ನ ಕುಟುಂಬದ ನೆಮ್ಮದಿ. ನೀನು, ನಿನ್ನ ಕುಟುಂಬ, ಆ ರಮೇಶ್ ವಸಿಷ್ಠ
ಯಾರು ನೆಮ್ಮದಿಯಾಗಿರ್ಬಾರ್ದು. ಇರೋದಕ್ಕೆ ನಾನು ಬಿಡೋದೂ ಇಲ್ಲ. ಮೇಡಮ್ ಬಾಯಿಂದ ಮಾತು ಹೊರಡ್ತು ಅಂದರೆ ಮುಗೀತು ಅಂತಾನೆ ಅರ್ಥ. ಏನು ಮಾಡ್ತೀಯ ನೋಡು, ಆದಷ್ಟು ಬೇಗ ನಿರ್ಧಾರ ಹೇಳು. ಸರ್, ತಾರಾ ಮ್ಯಾಮು ನಿಮಗೆ ದುಡ್ಡು ಹಾಕಬೇಕು ಅಂತ ನನ್ನ ಹತ್ರ ಸಿಕ್ಕಾಪಟ್ಟೆ ವಿಚಾರಿಸಿದ್ರು. ಸ್ವಲ್ಪ ಕೇರ್ಫುಲ್ ಆಗಿರಿ. ಅದು ಆಮೇಲೆ ವಿಚಾರಿಸೋಣ. ಈಗ ಇನ್ನೊಂದು ಸಮಸ್ಯೆ ಎದುರಾಗಿದೆ. ಅರ್ಜೆಂಟಾಗಿ 50 ಕೋಟಿ ಬೇಕು. ಏನು ಸರ್, ಮತ್ತೆ 50 ಕೋಟಿನಾ? ಸರ್ ಏನು ಹೇಳ್ತೀರಾ ಸರ್? ಅಷ್ಟು ಯೂಜ್ ಅಮೌಂಟು ಏಕೆ ಸರ್ ಹೊಂದ್ಸೋದು? ಈಗ ನನಗೆ ಎಲ್ಲೆಲ್ಲಿ ಪರ್ಸ್ನಲಿ ಆಗಿದೆ ಅಲ್ಲಿ ವಿಚಾರಿಸಿದ್ದೀನಿ. ನೀವು ಇಲ್ಲಿ ಬೇರೆ ದಾರಿ ಸಿಗುತ್ತೆ ಅಂತ ನೋಡಿ. ಓಕೆ ಸರ್, ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ. ನಮಸ್ತೆ ಮೇಡಮ್, ನಾನು ಪದ್ಮಾ ಅಂತ, ಇಲ್ಲಿ ಡಾಕ್ಟರ್. ಇವಾಗ ಹೇಗಿದ್ದೀರಾ? ಪರವಾಗಿಲ್ವಾ? ಚೆನ್ನಾಗಿದ್ದೀನಮ್ಮ. ನೋವು ಕಡಿಮೆ ಇದೆಯಾ? ಸ್ವಲ್ಪ ಇದೆ. ಅಂದಾಗೆ ಇವರು ಮೇಡಮ್ ವೆಂಕಟ್ ಅಂತ, ಕರ್ಣ ಸರ್ ಒಳ್ಳೆ ಫ್ರೆಂಡು. ನಿಮ್ಗೆ ಹೀಗಾಯಿತು ಅಂತ ಗೊತ್ತಾಯಿತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಯ್ಯೋ, ನಾನು ಬೇರೆ ಮಲ್ಕೊಂಡೇ ಮಾತಾಡ್ತಿದ್ದೀನಿ. ಇರಲಿ ಮೇಡಮ್, ಪರವಾಗಿಲ್ಲ, ತೊಂದರೆ ತಗೊಳ್ಬೇಡಿ. ಇಲ್ಲ, ಅಷ್ಟೊತ್ತಿಂದ ಮಲಗಿ ಸಾಕಾಗಿದೆ. ಕೂತ್ಕೊಂಡು ಮಾತಾಡ್ತೀನಿ. ಹಲೋ ಸರ್, ನಿಮ್ಮನ್ನು ಮೀಟ್ ಆಗಬೇಕಂತ ಡಾಕ್ಟರ್ ಫ್ರೆಂಡ್ ಒಬ್ರು ಬಂದಿದ್ರು. ಡಾಕ್ಟರ್ ಫ್ರೆಂಡಾ? ಇವತ್ತಾರು ಬರೋ ಪ್ಲ್ಯಾನ್ ಇರಲಿಲ್ಲ. ಹೆಸರು ಹೇಳಿದ್ರಾ? ಇಲ್ಲ ಸರ್, ನೀವು ಕ್ಯಾಬಿನಲ್ಲಿ ಇಲ್ಲದೆ ಇರೋದು ನೋಡಿ ನಿಮ್ಮ ತಾಯಿ ಇರೋ ವಾರ್ಡ್ಗೆ ಹೋದ್ರಿ ಸರ್. ಸರಿ, ನಾನು ನೋಡ್ತೀನಿ. ನನ್ನ ಫ್ರೆಂಡ್ಸರು ಫೋನ್ ಮಾಡದೆ ಬರಲ್ಲ. ನನ್ನ ಜೊತೆ ಜಾಸ್ತಿ ಹಾರಾಟ ಮಾಡಕ್ಕೆ ಹೋದ್ರೆ ನಿಮ್ಮ ಮನೆಯವ್ರಿಗೆ ಒಬ್ಬೊಬ್ಬರು ಒಂದೊಂದು ಗತಿ ಕಾಣಿಸ್ತೀವಿ. ಅಮ್ಮ, ಅಮ್ಮ